ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಹಾಗಾದರೆ ಬಳಿಕ ಮುಂದೆ ಯಾರು? ಕೆಪಿಸಿಸಿ ಗದ್ದುಗೆ ಸಾಕು ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾರ್ಚ್ 10ಕ್ಕೆ ಕೆಪಿಸಿಸಿ ಸಾರಥ್ಯ ವಹಿಸಿ 6 ವರ್ಷ ಪೂರ್ಣ ಆಗುತ್ತೆ. ಹಾಗಾದರೆ ಹೂ ಈಸ್ ನೆಕ್ಸ್ಟ್ ಕೆಪಿಸಿಸಿ ಪ್ರೆಸಿಡೆಂಟ್? ಯಾರು? ಜಾರಕಿಹೊಳಿ ಆಗ್ತಾರಾ? ಖಂಡ್ರೆ ಆಗ್ತಾರಾ? ಅಥವಾ ಡಿ.ಕೆ.ಶಿನ ಮುಂದುವರಿತಾರಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಸುತಾರಾಮ್ ಇಷ್ಟ ಇಲ್ವಂತೆ ಮುಂದುವರಿಲಿಕ್ಕೆ. 6 ವರ್ಷದ ಅಧಿಕಾರಾವಧಿಗೆ ಸಾಕು ಅಂತ. ಹೊಸತನದ ಒಂದು ಸ್ಪರ್ಶ ಬೇಕು, ಹೊಸೊಬ್ಬರ ಆಗಮನ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರಂತೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯ ಹಿಂದಿನ ಮರ್ಮ ಏನಿರ್ಬೋದು? ಯಾಕೆ ಈ ಮಾತನ್ನು ಹೇಳಿದ್ರು ಅವರು? ಏನು ಕಾರಣ ಇರ್ಬೋದು? ಅಂದರೆ ಸಿಎಂ ಪಟ್ಟಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷಗಿರಿ ಬಿಡೋಕೆ ಸಿದ್ಧರಾಗಿದ್ದಾರಾ? ಯಾಕೆಂದ್ರೆ ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಹತ್ರ 3 ಹುದ್ದೆಗಳಿದ್ದಾವೆ. ಒಂದು ಡಿ.ಸಿ.ಎಂ, ಒಂದು ಕೆಪಿಸಿಸಿ, ಇನ್ನೊಂದು ಮಿನಿಸ್ಟ್ರಿಗಿರಿ. ಅದರಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಅವರೇ ಇದ್ದಾರೆ, ಜಲಸಂಪನ್ಮೂಲ ಅವರೇ ಇದ್ದಾರೆ. ಹಾಗಾಗಿ ಈಗ ಸಿ ಎಂ ಅವರು ಸಿ ಎಂ ಆದರೆ ಕೆಪಿಸಿಸಿನೂ ಅವರೇ ಆದರೆ ಇದಾದರೆ ಮತ್ತೆ ಆಕ್ಷೇಪಗಳು ಬರ್ಬೋದು. ಅದಕ್ಕಾಗಿಯೇ ಇದನ್ನು ತ್ಯಾಗ ಮಾಡಲಿಕ್ಕೆ ಮುಂದಾದ್ರ ಅನ್ನೋದು ಈಗ ಆಗ್ತಿರುವಂಥ ಚರ್ಚೆ. ಯುವ ನಾಯಕತ್ವಕ್ಕೆ ಮನ್ನಣೆಯನ್ನು ಕೊಡ್ಲಿಕ್ಕೆ ಹಾಗಾದರೆ ಡಿ.ಕೆ. ಶಿವಕುಮಾರ್ ಮುಂದಾದ್ರ? ಡಿ.ಕೆ. ಶಿವಕುಮಾರ್ ಅವರು ಆದಮೇಲೆ ಯಾರು ಪಕ್ಷವನ್ನು ಮುನ್ನಡೆಸ್ತಾರೆ? ಶಿವಕುಮಾರ್ ಅವರ ಹೇಳಿಕೆ ಬಳಿಕ ಪಕ್ಷದೊಳಗೆ ಚರ್ಚೆ ಆರಂಭ ಆಗಿದೆ. ಯಾರು ಹಾಗಾದರೆ ಕಾಂಗ್ರೆಸ್ನ ನೂತನ ಸಾರಥಿ? ಹೊಸ ನಾಯಕನ ಆಗಮನ. ಹೊಸ ನಾಯಕ ಅಂತಂದರೆ ಇರೋರಲ್ಲೇ ಹೊಸ ಮುಖ ಅಂತ ಕೆಪಿಸಿಸಿಗೆ. ಮಾರ್ಚ್ 10ಕ್ಕೆ ಅವರ ಅಧ್ಯಕ್ಷ ಸ್ಥಾನ ಅವಧಿ ಮುಗಿಯುತ್ತೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆನ ನಾವು ಗಮನಿಸಿದರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. 6 ವರ್ಷ ಆಯಿತು. ಜೊತೆಗೆ 23 ಚುನಾವಣೆಯಲ್ಲೂ ಕೂಡ ದಾಖಲೆಯ ಸ್ಥಾನವನ್ನು ಕೂಡ ಗಳಿಸಲಾಯಿತು. ಆ ಕ್ರೆಡಿಟನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಹಲವರು ಕೊಡ್ತಾನೆ ಇದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಳ್ಳೋಣ, ಹೊಸ ಥರ ತರೋಣ ಅನ್ನುವಂಥ ಒಂದು ಬದಲಾವಣೆ ಬಯಸಿರ್ಬೋದು. ಅಥವಾ ಹೈಕಮಾಂಡಿಂದ ಏನೋ ಒಂದು ಬಲವಾದ ಸಂದೇಶ ಬಂದಿರಬಹುದು.